ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷಕ್ಕೆ ಒಂದು ಒಳ್ಳೆ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ರಾಮೇನಹಳ್ಳಿ ಜಗನ್ನಾಥ್ ಅವರು ಕೊಟ್ಟಿದ್ದಾರೆ. ಜೊತೆಗೆ ನನ್ನ ಗೆಳೆಯ ಬಾಲ್ಯ ಸ್ನೇಹಿತ ನಿಹಾರ್ ಮುಕೇಶ್ ಅವನು ಈ ಸಿನಿಮಾ ನಿರ್ಮಾಣ ಮಾಡಿ ಈ ಸಿನಿಮಾದ ಹೀರೋ ಆಗಿ ನಟಿಸಿದ್ದಾನೆ. ಇನ್ನು ಆ ಸಿನಿಮಾಯಿಂದ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ. ಯಾಕಂತಂದರೆ ಈ ಸಿನಿಮಾ ಮೊದಲಿಂದ ಕೊನೆವರೆಗೂ ನಮ್ಮನ್ನ ಹಿಡಿದಿಡ್ಸುತ್ತೆ. ಹೃದಯ ಭಾರವಾಗಿದೆ, ಮನಸ್ಸು ಹಗುರವಾಗಿದೆ. ಒಂದು ಒಳ್ಳೆ ಫೀಲ್ ಗುಡ್ ಸಿನಿಮಾ. ನಿರ್ದೇಶಕರಿಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಯಾಕಂತಂದರೆ ಸಿನಿಮಾ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ದೃಶ್ಯ ತುಂಬ ಚೆನ್ನಾಗಿದೆ, ಡೈಲಾಗ್ಸ್ ಕೂಡ ತುಂಬ ಚೆನ್ನಾಗಿದೆ. ಅದರಲ್ಲಿ ಆ್ಯಕ್ಟರ್ಸ್ನ ಚೂಸ್ ಮಾಡಿರೋಂಥದ್ದು ಎಲ್ಲವೂ ಚೆನ್ನಾಗಿದೆ. ಒಟ್ಟಾರೆಯಾಗಿ ಕನ್ನಡ ಚಿತ್ರರಂಗಕ್ಕೆ 2026 ಬಹಳ ಒಳ್ಳೆ ಸ್ಟಾರ್ಟ್ ಕೊಟ್ಟಿದೆ ತೀರ್ಥರೂಪ ತಂದೆಯವರಿಗೆ. ಮತ್ತು ಈ ಸಿನಿಮಾದ ಮೂಲಕ ನನ್ನ ಗೆಳೆಯ, ನನ್ನ ರೂಮ್ಮೇಟ್, ನನ್ನ ಚೈಲ್ಡ್ಹುಡ್ ಫ್ರೆಂಡ್ ನಿಹಾರ್ ಮುಕೇಶ್ ಅವನು ಗುರುತಿಸ್ಕೋತಾ ಇದ್ದಾನೆ, ನಾಯಕ ನಟನಾಗಿ ಪರಿಚಯ ಆಗ್ತಾ ಇದ್ದಾನೆ. ನೀವೆಲ್ಲರೂ ನಾನು ಕೇಳ್ಕೊಳ್ಳೋದು ಏನಂತಂದರೆ, ನಿರ್ದೇಶಕರು ಒಂದು ಒಳ್ಳೆ ಪ್ರಯತ್ನ ಮಾಡಿ ಗೆದ್ದಿದ್ದಾರೆ. ಪ್ರೇಕ್ಷಕರಲ್ಲಿ ಕೇಳೋದೇನಂತಂದರೆ, ಇದು ಏನು OTTಲಿ ಬರಲಿ ಅಂತ ವೆಯ್ಟ್ ಮಾಡಿಕೊಂಡು ಅಯ್ಯೋ ಈ ಥಿಯೇಟ್ರಲ್ಲಿ ಮಿಸ್ ಆಗೋಯ್ತಲ್ಲ ಅಂತ ದಯವಿಟ್ಟು ವೆಯ್ಟ್ ಮಾಡಬೇಡಿ. ದಯವಿಟ್ಟು ಬನ್ನಿ, ಥಿಯೇಟ್ರಿಗೆ ಬಂದು ಈ ಸಿನಿಮಾವನ್ನು ನೋಡಿ. 100% ನಿಮಗೆ ಒಂದು ಒಳ್ಳೆ ಫೀಲ್ ಗುಡ್ ಸಿನಿಮಾ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಬ್ಬ ಗೆಳೆಯನಾಗಿ ಈ ಸಿನಿಮಾ ನೋಡೋದಕ್ಕೆ ಬಂದೆ. ಒಬ್ಬ ಮನಸ್ಸು ತುಂಬಿದ ಪ್ರೇಕ್ಷಕನಾಗಿ ಈ ಸಿನಿಮಾದಿಂದ ಹೊರಗಡೆ ಬಂದಿದ್ದೀನಿ. ಬಂದು ನೋಡಿ, ಖಂಡಿತವಾಗಿಯೂ ನಿಮ್ಗೆ ಇಷ್ಟ ಆಗುತ್ತೆ. ಥ್ಯಾಂಕ್ ಯು. ಬೆಸ್ಟು, ಅದ್ಭುತವಾದ ಸಿನಿಮಾ. ಒಂದು ಸಿನಿಮಾದಲ್ಲಿ ಬಹುಶಃ ಅಳುವಂಥ ಮೊಮೆಂಟ್ಗಳು, ಒಂದು ಎಮೋಷನಲ್ ಮೊಮೆಂಟ್ಗಳು ಒಂದು ಸಿನಿಮಾದಲ್ಲಿ 1, 2, 3 ಇರುತ್ತೆ. ಇದರಲ್ಲಿ ಎಷ್ಟು ಸಲ ಅಳು ಬರುತ್ತೆ, ಎಷ್ಟು ಒಳ್ಳೆ ಮೊಮೆಂಟ್ಗಳನ್ನು ಎಷ್ಟು ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ಲೊಕೇಶನ್ಸ್ ಆಗಿರ್ಬೋದು, ಪಾತ್ರಗಳು ನಡೆಸಿರೋ ಒಂದು ನಟನೆ ಆಗಿರ್ಬೋದು. ಆ್ಯಂಡ್ ನಮ್ಮ ಕಾರ್ತಿಕ್ ಅವ್ರ ರೂಮೇಟು ಈಗ ಗೊತ್ತಾಯಿತು, ನಿಹಾರ್ ಮುಕೇಶ್ ಅವರು ಫಸ್ಟ್ ಟೈಮು ಪಾತ್ರಕ್ಕೆ ಎಷ್ಟು ಚೆನ್ನಾಗಿ ಆಪ್ಟಾಗಿ ಸೂಟ್ ಆಗಿದ್ದಾರೆ. ಆ್ಯಂಡ್ ಸಿತಾರಾ ಮ್ಯಾಮ್ ಅವ್ರನ್ನ ನೋಡೋದೇ ಒಂದು ಹಬ್ಬ. ಅವ್ರ ಸಿನಿಮಾಗಳು ಹಾಲುಂಡತವರು ಎಲ್ಲ ಸಿನಿಮಾಗಳು ನೋಡಿದ್ದೀವಿ, ಬಟ್ ಈ ಸಿನಿಮಾದಲ್ಲಿ ಅವರಿಗೋಸ್ಕರ ಈ ಸಿನಿಮಾ ನೋಡಬೇಕು ಅಂತ ಅನ್ಸುತ್ತೆ. ಇನ್ನು ರಾಜೇಶ್ ಸರ್ ಆಗಿರ್ಬೋದು, ಆ್ಯಂಡ್ ರವೀಂದ್ರ ಅವರು ತಂದೆ ಕ್ಯಾರೆಕ್ಟರ್ ಮಾಡಿರೋ ರವೀಂದ್ರ ಅವರಾಗಿರ್ಬೋದು, ಅದ್ಭುತವಾದ ಪಾತ್ರಗಳು. ಇಂಥ ಸಿನಿಮಾ ಕನ್ನಡದಲ್ಲಿ ಒಳ್ಳೆ ಸಿನಿಮಾಗಳು ಬರ್ತಿಲ್ಲ ಅನ್ನೋದು ಪ್ರೇಕ್ಷಕರಾಗ್ಬಿಟ್ಟು ನಮ್ಮೆಲ್ಲರ ಇನ್ಕ್ಲೂಡಿಂಗ್ ಸಿನಿಮಾದವ್ರದ್ದು ಕೂಡ ಕಂಪ್ಲೇಂಟ್ ಏನಾದರೂ ಕನ್ನಡದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿಲ್ಲ ಅಂತ. ಇಂಥ ಒಳ್ಳೆ ಸಿನಿಮಾಗಳು ಬಂದಾಗ ಪ್ರೇಕ್ಷಕರಾದಂಥ ನಾವೆಲ್ಲರೂ ಸೇರಿ ಈ ಸಿನಿಮಾನ ನಿಲ್ಲಿಸಬೇಕು. ಥಿಯೇಟ್ರಲ್ಲಿ ಆದಷ್ಟು ಹೆಚ್ಚು ಜನ ಬಂದು ನೋಡಿ ಈ ಸಿನಿಮಾನ ಗೆಲ್ಲಿಸಬೇಕು. ಅದ್ಭುತವಾದ ಸಾಂಗ್, ಆ್ಯಂಡ್ ಜೋಕೋಶ್ ಅವರು ಅದ್ಭುತವಾದ ಸಾಂಗ್ ಕಂಪೋಸ್ ಮಾಡಿದ್ದಾರೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಅದ್ಭುತವಾದ ಸಿನಿಮಾ. ನಾನು ಪ್ರಾಮಿಸ್ ಮಾಡ್ತೀನಿ, ನಿಮಗೆ ಈ ಸಿನಿಮಾ ಇಷ್ಟ ಆಗಿಲ್ಲ ಅಂದರೆ ನನಗೆ ಮೆಸೇಜ್ ಮಾಡಿ ಬೈರಿ ಇನ್ಸ್ಟಾಗ್ರಾಮಲ್ಲಿ. ಅದ್ಭುತ ಸಿನಿಮಾ, ನಿಮ್ಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಪ್ಲೀಸ್ ಡೂ ವಾಚ್ ಇಟ್ ಇನ್ ಥಿಯೇಟ್ರಲ್ಲೇ ಮಿಸ್ ಮಾಡಿದೆ ನೋಡಿ. ಆ್ಯಂಡ್ OTT ಬರೋವರೆಗೂ ಕಾಯ್ಬೇಡಿ ದಯವಿಟ್ಟು. ಥ್ಯಾಂಕ್ ಯು. ಸೊ ನಾನು ಆ್ಯಕ್ಚುಲಿ ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಗೆಳೆಯ, ಐ ಆಮ್ ವೆರಿ ಪ್ರೌಡ್ ಆಫ್ ಹಿಮ್. ಯಾಕಂತಂದರೆ ನಾಟ್ ಓನ್ಲಿ ಕಮರ್ಷಿಯಲ್ ಅಂತ ಇರೋ ಜಗತ್ತಲ್ಲಿ ಒಂದು ಒಳ್ಳೆ ಭಾಳ ಚೆನ್ನಾಗಿರೋ ಕಾಂಟೆಂಟ್ನ ಚೂಸ್ ಮಾಡಿ ಈ ಸಿನಿಮಾನ ಮಾಡಿದ್ದಾರೆ. ದಯವಿಟ್ಟು ಬನ್ನಿ, ಖಂಡಿತವಾಗಿ ಇಷ್ಟಪಡ್ತೀರಾ. ಮತ್ತು ತೀರ್ಥರೂಪ ತಂದೆಯವರಿಗೆ 2026ಕ್ಕೆ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆ ಕಿಕ್ ಸ್ಟಾರ್ಟ್ ಕೊಟ್ಟಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್. ಐ ಹೋಪ್ ಐ ವಿಲ್ ಗೆಟ್ ಟು ವರ್ಕ್ ವಿತ್ ರಾಮೇನಹಳ್ಳಿ ಜಗನ್ನಾಥ್. ಎಕ್ಸಾಕ್ಟ್ಲಿ ಸೇಮ್, ನನಗೂ ಅಷ್ಟೇ ಇನ್ನೊಂದು ಅವಕಾಶ ಸಿಗುತ್ತೆ ಅಂತ. ಹಾಯ್, ಎಲ್ರಿಗೂ ನಮಸ್ಕಾರ. ತುಂಬ ದಿನಗಳ ನಂತರ ನಾನು ನಿಮ್ಮೆಲ್ಲರೂ ನೋಡ್ತಿರೋದು. ಆ್ಯಂಡ್ ಈ ಮುಖಾಂತರ ತೀರ್ಥರೂಪ ತಂದೆಯವರೇ ಸಿನಿಮಾ ನೋಡ್ಲಿಕ್ಕಂತ ಬಂದಿದ್ದೆ ಆಫ್ಟರ್ ಲಾಂಗ್ ಟೈಮ್. ಬಿಕಾಸ್ ರಾಮೇನಹಳ್ಳಿ ಜಗನ್ನಾಥ್ ಡೈರೆಕ್ಟರ್ ಅವರ ಒಂದು ಸಿನಿಮಾ ಬೆನ್ನಿ, ಆ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಕಮಿಂಗ್ ಟು ದ ಪಾಯಿಂಟ್, ಸಿನಿಮಾ ನೋಡಿದೆ, ಒಂದು ಎಮೋಷ್ನಲ್ ಜರ್ನಿ ಆ್ಯಂಡ್ ಫ್ಯಾಮಿಲಿ ಬಾಂಡಿಂಗ್ ಇದರ ಒಂದು ವ್ಯಾಲ್ಯೂನ ತೋರಿಸಿರುವಂಥ ಸಿನಿಮಾ. ನನಗೆ ಫಸ್ಟ್ ಹಾಫಲ್ಲಿ ತುಂಬ ಫಾಸ್ಟಾಗಿ ಹೋದಂಗೆ ಆಯಿತು. ಸೆಕೆಂಡ್ ಹಾಫಲ್ಲಿ ಎಮೋಷ್ನಲ್ ಕನೆಕ್ಷನ್ ಬಿಟ್ವೀನ್ ಫಾದರ್ ಆ್ಯಂಡ್ ಸನ್ ಆ್ಯಂಡ್ ಮದರ್ ತುಂಬಾ ಇಷ್ಟ ಆಯಿತು. ಸ್ವಲ್ಪ ಕ್ಲೈಮ್ಯಾಕ್ಸಲ್ಲೆಲ್ಲ ಎಮೋಷ್ನಲ್ ಕೂಡ ಆದೆ ನಾನು ಏನು ಕೇಳ್ಕೊಳ್ತೀನಿ ಅಂತಂದರೆ ಎಲ್ಲ ಕನ್ನಡ ಜನತೆಗೂ
ಒಂದು ಒಳ್ಳೆ ಸಿನಿಮಾನ ಕಷ್ಟಪಟ್ಟು ಮಾಡಿರುವಂಥ ಪ್ರೊಡ್ಯೂಸರ್ಗೆ ಇನ್ನಷ್ಟು ಸಿನಿಮಾಗಳನ್ನ ಮಾಡಬೇಕು ಅಂತ ಆ ಒಂದು ಆಸೆನೋ ಅಥವಾ ಹುರುಪು ಬರಬೇಕು ಅಂದರೆ ನೀವೆಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾಗಳನ್ನ ನೋಡಬೇಕು. ನಿಜವಾಗ್ಲೂ ಒಂದು ಫ್ಯಾಮಿಲಿ ಡ್ರಾಮಾ ಅಥವಾ ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಕಥೆಗಳು ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಫ್ಯಾಮಿಲಿ ಜೊತೆಗೆ ಬಂದು ಈ ಒಂದು ಸಿನಿಮಾನ ಥಿಯೇಟ್ರಲ್ಲಿ ನೋಡಿ, ಸಿನಿಮಾ ರಂಗದವ್ರಿಗೆ, ಸಿನಿಮಾ ಆರ್ಟಿಸ್ಟ್ಗೆ, ಸಿನಿಮಾ ಟೆಕ್ನಿಷಿಯನ್ಸ್ಗೆ ನಿಮ್ಮೆಲ್ಲರ ಆಶೀರ್ವಾದ ಖಂಡಿತವಾಗ್ಲೂ ಇರಬೇಕು ಈ ಒಂದು ಸಿಚುಯೇಷನಲ್ಲಿ. ಬಿಕಾಸ್ ಥಿಯೇಟ್ರಿಗೆ ಜನರನ್ನ ಕರ್ಕೊಂಬರೋದೇ ಇಷ್ಟು ಕಷ್ಟ ಆಗಿದೆ. ಹಾಗಾಗಿ ಪಬ್ಲಿಸಿಟಿ ಜಾಸ್ತಿ ಬೇಕು ಅಥವಾ ಸಿನಿಮಾ ಸೂಪರ್ ಡೂಪರ್ ಆಗಿರಬೇಕು. ನಾವೆಲ್ಲರೂ ನೋಡಿ ಬೈ ವರ್ಡ್ಸ್, ಬೈ ಟಾಕ್, ಬೈ ಸೋಷಿಯಲ್ ಮೀಡಿಯಾ ಒಳ್ಳೆ ಸಿನಿಮಾ ಅಂತ ಹೇಳಿದಾಗ ರೀಚ್ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀವಿ. ಸೊ ನೀವೆಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾಗಳನ್ನ ನೋಡಿ, ಸ್ಪೆಷಲಿ ತೀರ್ಥರೂಪ ತಂದೆಯವರಿಗೆ ಸಿನಿಮಾ. ಥ್ಯಾಂಕ್ ಯು. ಆ್ಯಂಡ್ ದ ಪ್ರೊಡಕ್ಷನ್ ವ್ಯಾಲ್ಯೂ ಆಫ್ ದ ಫಿಲ್ಮ್ ಅಂದರೆ ಅವ್ರ ಬಜೆಟ್ ಎಷ್ಟಲ್ಲಿ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಅದು ನೋಡೋದಕ್ಕೆ ಅದರ ಕ್ವಾಲಿಟಿ ಇದೆಯಲ್ಲ ಅದು ಎಲ್ಲೂ ನಮಗೆ ಅಂದರೆ ಚಿಕ್ಕ ಸಿನಿಮಾ ದೊಡ್ಡ ಸಿನಿಮಾ ಈ ಬೈಫರ್ಕೇಷನ್ನಿಗೆ ಅದು ಸಿಗಲ್ಲ. ಮತ್ತು ತುಂಬ ಅಂದರೆ ಒಂದು ಮೌಲ್ಯ ಇರೋ ಫಿಲ್ಮ್ ಮೇಕರ್ ಅಂತ ಅನಿಸುತ್ತೆ. ಅಂದರೆ ಅವ್ರಿಗೇನೋ ಇದೆ ಹೇಳೋದಕ್ಕೆ ಮೌಲ್ಯಯುತವಾದ್ದು, ಅದನ್ನು ಹೇಳ್ತಾ ಇದ್ದಾರೆ. ಆ್ಯಂಡ್ ಈಸ್ ಅ ವೆರಿ ಸ್ಟ್ರಾಂಗ್ ವಾಯ್ಸ್ ಕನ್ನಡಕ್ಕೆ. ಸೊ ಎಲ್ಲರೂ ಬನ್ನಿ ಸಿನಿಮಾ ನೋಡಿ. ಸಿನಿಮಾ ಆ ನಿರ್ದೇಶನ ಮುಂಚೆ ಸಿನಿಮಾ ನೋಡಿದ್ರೆ ನಮಗೆ ಅದೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಈ ಸಿನಿಮಾಗೆ ಬರ್ಬೋದು. ತುಂಬ ಒಂದಷ್ಟು ಸೂಕ್ಷ್ಮ ವಿಷಯಗಳನ್ನು ಸಿನಿಮಾದ ಭಾಷೆಯಲ್ಲಿ ತುಂಬ ಗಟ್ಟಿಯಾಗಿ ಹೇಳಿದ್ದಾರೆ ಡೈರೆಕ್ಟ್ರು. ಸೊ ಎಲ್ಲ ಮನೆಯವರೆಲ್ಲ ಬಂದು ನೋಡ್ಬೋದಾ ಅಂತ ಸಿನಿಮಾ ಇದು. ದಯವಿಟ್ಟು ಥಿಯೇಟ್ರಲ್ಲಿರುವಾಗಲೇ ಸಿನಿಮಾನ ನೋಡ್ಬಿಡಿ. ಥ್ಯಾಂಕ್ ಯು. ನಾನು ಸಾಗರ್ ಪುರಾಣಿಕ್ ಮಾತಾಡ್ತಾ ಇದ್ದೀನಿ. ನಾನು ಋತ್ವಿ ಜಗದೀಶ್ ಮಾತಾಡ್ತಿದ್ದೀನಿ. ತೀರ್ಥರೂಪ ತಂದೆಯವರಿಗೆ ಇದು ಒಂದು ಸಿನಿಮಾ ಅಲ್ಲ, ಇದೊಂದು ಸುಂದರವಾದ ಕವನ ಅಂತ ಅನ್ನಿಸ್ತು ನೋಡ್ತಾ. ಅಂದರೆ ಒಂದು ಕವನದಲ್ಲಿ ಎಷ್ಟು ಇಮೋಷನ್ಸ್ ಇದೆ, ನಗಿಸ್ತಾರೆ, ಅಳಿಸ್ತಾರೆ, ನಿಮ್ಮ ಫ್ಯಾಮಿಲಿಯ ನೆನಪುಗಳು ನಿಮಗೆ ಆಗುತ್ತೆ. ಪರ್ಫಾರ್ಮೆನ್ಸಸ್ಗಳು ನಿಹಾರ್ ಅಂತ ಒಬ್ಬ ಒಳ್ಳೆ ಹೀರೋ ಸಿಕ್ಕಿದೆ ನಮ್ಮ ಇಂಡಸ್ಟ್ರಿಗೆ. ರಾಮನಹಳ್ಳಿ ಅವರು ಅವ್ರ 2ನೇ ಸಿನಿಮಾದಲ್ಲಿ ಐ ಥಿಂಕ್ ಈಸ್ ಒನ್ ಆಫ್ ಫ್ಯಾಂಟಾಬ್ಯುಲಸ್ ಜಾಬ್. ಭಾಳ ಖುಷಿ ಆಗ್ತದೆ ಈ ಸಿನಿಮಾ ನೋಡಿ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಈ ಥರದ ಸಿನಿಮಾಗಳು ನನ್ನ ಪ್ರಕಾರ ಗೆಲ್ಲಬೇಕು. ಕನ್ನಡ ಇಂಡಸ್ಟ್ರಿಗೆ ಭಾಳ ಹೆಲ್ಪ್ ಆಗುತ್ತೆ. ಸೊ ಇವಾಗ ತಾನೇ ಜಸ್ಟ್ ತೀರ್ಥರೂಪ ತಂದೆಯವ್ರಿಗೆ ಸಿನಿಮಾ ನೋಡಿದ್ವಿ. ನನಗಂತೂ ಪರ್ಸ್ನಲಾಗಿ ತುಂಬ ಇಷ್ಟ ಆಯಿತು. ಆ್ಯಂಡ್ ನನ್ನ ಫ್ರೆಂಡ್ ನಿಹಾರ್, ನಾನು ಅವನು ಒಟ್ಟಿಗೆ ತೆಲುಗಲ್ಲಿ ಇಂಟ್ರೊಡ್ಯೂಸ್ ಆಗಿದ್ವಿ. ಸೊ ಇವತ್ತು ಅವನು ಡೆಬ್ಯೂ ಸಿನಿಮಾ ನೋಡ್ತಿದ್ದೀನಿ ಅನ್ನೋದು ತುಂಬ ಖುಷಿ ಇದೆ. ನಾನು ಅವನಿಗೆ ಮನಸ್ಫೂರ್ತಿಯಾಗಿ ಎಲ್ಲ ಇವತ್ತು ಒಳ್ಳೆಯದೇ ಬಯಸೋದು. ಆ್ಯಂಡ್ ಇಡೀ ನನ್ನ ತೀರ್ಥರೂಪ ತಂದೆ ಅವರಿಗೆ ಟೀಮ್ಗೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್. ಹಾಗೆ ಇದೊಂದು ತುಂಬ ಒಂದು ಅದ್ಭುತವಾದ ಸಿನಿಮಾ. ಸೊ ಪ್ಲೀಸ್ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಈ ಸಿನಿಮಾನ ಗೆಲ್ಲಿಸಿ ಅಂತ ಕೇಳ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಹಾಯ್ ಎಲ್ರಿಗೂ ನಮಸ್ಕಾರ. ಫಸ್ಟ್ಲಿ ತೀರ್ಥರೂಪ ತಂದೆಯವರಿಗೆ ಟೈಟಲ್ಲೇ ಬಹಳ ಇಷ್ಟ ಆಗುತ್ತೆ ಕೇಳಿದ ತಕ್ಷಣ. ಒಂದು ತುಂಬ ಪವರ್ಫುಲ್ ಟೈಟಲ್ ಅಂತ ಅನಿಸಿತ್ತು. ಇನ್ಫ್ಯಾಕ್ಟ್ ನಿನ್ನೆ ಅಷ್ಟೇ ಕೃಷ್ಣ ಹೇಳ್ತಾ ಇದ್ರು ಈ ಸಿನಿಮಾ ಚೆನ್ನಾಗಿದೆಯಂತೆ, ಸಿನಿಮಾ ನೋಡಬೇಕು ಅಂತ. ಬೈ ದೆನ್ ಇವ್ರು ನಮ್ಮ ಶೋಗೆ ಇನ್ವೈಟ್ ಮಾಡಿದರು. ತುಂಬಾ ಸ್ವೀಟಾಗಿ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಆ್ಯಂಡ್ ಇಟ್ ಈಸ್ ವೆರಿ ವೆರಿ ಎಮೋಷ್ನಲ್. ನನಗೆ ಎಮೋಷ್ನಲ್ ಸಿನಿಮಾಗಳು ತುಂಬ ಇಷ್ಟ ಆಗುತ್ತೆ. ಬಟ್ ಎಲ್ಲ ಪಾತ್ರಗಳನ್ನು ಅಂದರೆ ಆಡಿಯನ್ಸ್ ಸಿನಿಮಾ ನೋಡಬೇಕಾದ್ರೆ ಎಲ್ಲ ಪಾತ್ರಗಳು ಹತ್ತಿರ ಆಗ್ತವೆ, ಎಲ್ಲ ಪಾತ್ರಗಳು ಇಷ್ಟ ಆಗ್ತವೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಸ್ಪೆಷಲಿ ತಂದೆ ಕ್ಯಾರೆಕ್ಟರ್ ಐ ಥಿಂಕ್ ಯಾರನ್ನೂ ಮೆನ್ಷನ್ ಮಾಡೋಕ್ಕಾಗಲ್ಲ. ಒಬ್ಬರನ್ನ ಮೆನ್ಷನ್ ಮಾಡಿದ್ರೆ ತಪ್ಪಾಗುತ್ತೆ. ಯಾಕೆಂದರೆ ನಿರ್ದೇಶಕರು ಎಲ್ಲರ ಹತ್ರನೂ ಒಳ್ಳೆಯ ಕೆಲಸನ ತೆಗೆಸಿದ್ದಾರೆ. ದ್ಯಾಟ್ಸ್ ಅ ಸೈನ್ ಆಫ್ ಅ ಗುಡ್ ಫಿಲ್ಮ್. ಸೊ ಅದ್ಭುತವಾಗಿ ಮೂಡಿ ಬಂದಿದೆ. ಅಂದರೆ ಎಲ್ಲನೂ ನೀಟಾಗಿ ಸಮ್ಮಪ್ ಮಾಡಿ ಕೊನೆಯಲ್ಲಿ ಒಂದು ಸಿನಿಮಾ ನೋಡಿ ಆದಮೇಲೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಆ ಸ್ಯಾಟಿಸ್ಫ್ಯಾಕ್ಷನ್ ಈ ಸಿನಿಮಾ ಸಿಕ್ತು. ನನಗೆ ತುಂಬ ಖುಷಿ ಆಯಿತು ನೋಡಿ. ಥಿಯೇಟರ್ಸ್ ಬಂದು ಸಿನಿಮಾನ ನೋಡಿ ಡೆಫಿನೆಟ್ಲಿ ಇಷ್ಟಪಡ್ತೀನಿ. ಪ್ರತಿ ವಾರನೂ ಒಂದು ಒಳ್ಳೆ ಸಿನಿಮಾಗಳು ಬರಲಿ ಅಂತ ನಾವು ಕಾಯ್ತಾ ಇರ್ತೀವಿ. ಅಂದರೆ ವೀಕ್ಷಕರ ಥರನ ಆ್ಯಕ್ಚುಲಿ ನಾವು ಯಾವಾಗ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ, ನಮ್ಮ ಕನ್ನಡದ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ಅನ್ನೋದು ತುಂಬ ಒಂದು ಆಸೆ ಇರುತ್ತೆ. ಈ ಸಿನಿಮಾದು ರಿವ್ಯೂ ಎಲ್ಲ ನೋಡಿದೆ, ತುಂಬ ಚೆನ್ನಾಗಿದೆ ಅಂತ ಅವಾಗ ಆಗ್ತಾನೆ ಅಂದ ನನಗೆ ಈ ಸಿನಿಮಾ ಚೆನ್ನಾಗಿದೆ ಅಂತ ನೋಡಬೇಕು ಅಂತ ಇಮಿಡಿಯೇಟಾಗಿ ನಮ್ಮ ರಚನಾನೇ ಮಾಡಿರೋದು, ಲವ್ ಮಕ್ಕಳ ರಚನಾ. ಸೊ ಅವ್ರು ಫೋನ್ ಮಾಡಿ ಅಣ್ಣ ಹಿಂಗೆ ಬರಬೇಕು ನೀವು ಅಂದಾಗ ನಾನೇ ನೋಡಬೇಕು ಅಂತ ಸರಿ ಬರ್ತೀವಿ ಅಂತ ಇಬ್ಬರು ಯಾಕಂದ್ರೆ ಇಬ್ಬರು ಒಟ್ಟಿಗೆ ತುಂಬ ಕಮ್ಮಿ ಈ ಬರೋದು. ಈ ಸಿನಿಮಾ ತುಂಬ ಚೆನ್ನಾಗಿದೆ ಅಂತ ಅಂದಿದ್ದಕ್ಕೆ ಇಬ್ಬರು ನೋಡೋಣ ಬಾ ಅಂದ್ಬಿಟ್ಟು ಇಬ್ಬರು ಬಂದ್ವಿ. ನನಗಂತೂ ತುಂಬ ಖುಷಿ ಆಯಿತು. ನಾನು ಏನು ಕೇಳ್ಪಟ್ಟೆ ರಿವ್ಯೂವರ್ ಒಳ್ಳೆ ಸಿನಿಮಾ ಅಂತ. ತುಂಬ ಬ್ಯೂಟಿಫುಲ್ ಸಿನಿಮಾ. ಇದನ್ನು ಕಂಪ್ಲೀಟ್ ನಿಮ್ಮ ಫ್ಯಾಮಿಲಿನ ಕರ್ಕೊಂಬಂದು ಈ ಸಿನಿಮಾನ ತೋರಿಸಿ, ಯಾಕಂದರೆ ಇದೊಂದು ಒಳ್ಳೆ ಫ್ಯಾಮಿಲಿ ಸಿನಿಮಾ. ಸೊ ಒಂದು ಫ್ಯಾಮಿಲಿ ಬಂದು ನೋಡಿ ಒಂದು ಒಳ್ಳೆ ಚಿತ್ರ ಬಂದಿದೆ. ದಯವಿಟ್ಟು ಮಿಸ್ ಮಾಡ್ಕೊಂಬಿಡಿ, ಥಿಯೇಟ್ರಲ್ಲಿ ಬಂದು ನೋಡಿ. ತುಂಬ ಎಮೋಷ್ನಲ್ ಆಗಿದೆ. ಒಂದು ಬೇರೆನೇ ಒಂದು ಅನುಭವ ಕೊಡುತ್ತೆ. ನಾನು ಕೂಡ
ಸಾಕಷ್ಟು ಕಡೆ ತುಂಬ ಎಮೋಷ್ನಲ್ ಆಗಿದೆ, ತುಂಬ ಅದ್ಭುತವಾಗಿದೆ, ತುಂಬ ಅದ್ಭುತ ಕ್ಷಣಗಳಿದೆ. ಸೊ ಮಿಸ್ ಮಾಡ್ಕೊಬಿಡಿ, ಇದನ್ನು ಥಿಯೇಟ್ರಲ್ಲೇ ಬಂದು ನಿಮ್ಮ ಫ್ಯಾಮಿಲಿಗಳ ಜೊತೆ ನೋಡಿ ಅಂತ ಹೇಳಿ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ತೀರ್ಥರೂಪ ತಂದೆಯವರಿಗೆ ಈಗ ತಾನೇ ನೋಡ್ಕೊಂಡು ಬಂದಿದ್ದೀವಿ. ಒಂದು ಇಮೋಷ್ನಲ್ ರೈಡ್ ಅಂತ ಹೇಳ್ಬೋದು ಈ ಸಿನಿಮಾ. ಜಗನ್ನಾಥ್ ಅವ್ರದ್ದು ಹಿಂದಿನ ಸಿನಿಮಾ ಹೊಂದಿಸಿ ಬರೀರಿ ಥಿಯೇಟ್ರಲ್ಲಿ ನೋಡಿಲ್ಲ, ತುಂಬ ಜನ ಯೂಟ್ಯೂಬು ಮತ್ತು OTTನಲ್ಲಿ ಪ್ರೈಮಲ್ಲಿ ನೋಡೋರು, ಆಮೇಲೆ ಕಮೆಂಟ್ ಮಾಡಿದ್ರು ನಾವು ನೋಡಬೇಕಾಗಿತ್ತು ಥಿಯೇಟ್ರಲ್ಲಿ ಅಂತ. ಈ ಸಿನಿಮಾನ ನೀವು ದಯವಿಟ್ಟು ಥಿಯೇಟ್ರಲ್ಲಿ ಬಂದು ನೋಡಿ, ಯಾಕಂದರೆ ಅದು ತುಂಬ ಮುಖ್ಯ. ಥಿಯೇಟ್ರನ್ನ ಉಳಿಸ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ. ಎಲ್ಲರ ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿದೆ. ರವೀಂದ್ರ ವಿಜಯ್ ಆಗಿರ್ಬೋದು, ಸೀತಾರಾಮ್ ಮ್ಯಾಮ್ ಆಗಿರ್ಬೋದು, ನಮ್ಮ ಹೀರೋ ನಿಹಾರ್ ಮುಖೇಶ್ ಆಗಿರ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ಲೀಸ್ ಇದನ್ನ ದಯವಿಟ್ಟು ಮಿಸ್ ಮಾಡದೆ ಥಿಯೇಟ್ರಲ್ಲಿ ಪ್ಲೀಸ್ ನೋಡಿ, ಅಷ್ಟೇ. ವೆರಿ ವೆಲ್. ಸೊ ಎಲ್ರಿಗೂ ನಮಸ್ಕಾರ, ನಾನು ಪಂಚಮ್ ಜೀವ ಮಾತಾಡ್ತಾ ಇದ್ದೀನಿ. ಸೊ ಜಗನ್ನಾಥ್ ಸರ್ ಅವರು ತುಂಬ ಬ್ಯೂಟಿಫುಲಿ ಈ ಸಿನಿಮಾನ ತೀರ್ಥರೂಪ ತಂದೆಯವರಿಗೆ ಇದನ್ನು ತುಂಬ ಬ್ಯೂಟಿಫುಲ್ಲಾಗಿ ಕನೆಕ್ಟ್ ಮಾಡಿದ್ದಾರೆ. ನೀವು ದಯವಿಟ್ಟು ಪೈರಸಿನ ಎಂಟರ್ಟೈನ್ ಮಾಡಬೇಡಿ, ಹಾಗೆ ದಯವಿಟ್ಟು ಥಿಯೇಟ್ರ್ ಬಂದು ಸಿನಿಮಾ ನೋಡಿ. ಇನ್ನೂ ಹೆಚ್ಚು ಸಿನಿಮಾ ಮಾಡೋದಕ್ಕೆ ಧೈರ್ಯ ಹಾಗೆ ಸಪೋರ್ಟ್ ನಿಮ್ಮೆಲ್ಲರ ಕಡೆಯಿಂದ ಇರಲಿ. ಥ್ಯಾಂಕ್ ಯು ಸರ್. ಅದಕ್ಕೆ ಹೊಸ ಸೂಪರ್ ಆಗಿರೋ ಒಂದು ಒಳ್ಳೆ ಸಿನಿಮಾ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಕ್ಚುಲಿ ಇದು ನೀವು ಸುಮಾರು ವರ್ಷಗಳಿಂದ ನಂಗೆ ಗೊತ್ತು, ಪರಿಚಯ ಇದೆ. ಆಮೇಲೆ ಒಟ್ಟಿಗೆ ಕೆಲಸ ಮಾಡಬೇಕು ಅಂತ ಸುಮಾರು ಸರಿ ಅಂದ್ಕೊಂಡಿದ್ದೆ. ಬಟ್ ಐ ಆಮ್ ಸೋ ಇಂಪ್ರೆಸ್. ನಿಜವಾಗ್ಲೂ ಹೇಳ್ತೀನಿ, ಒಬ್ಬ ಆ್ಯಕ್ಟ್ರಿಗೆ ಇಂಥ ಒಳ್ಳೆ ಡೈರೆಕ್ಟ್ರು ಒಬ್ರು ಇದ್ದಾರೆ, ಇಷ್ಟು ಒಳ್ಳೆ ಸಿನಿಮಾ ಬರ್ತಾರೆ ಅನ್ನೋದು ತುಂಬ ದೊಡ್ಡ ಟ್ರೀಟ್. ನನಗೆ ಈ ಸಿನಿಮಾದ ಬಗ್ಗೆ ಏನು ಖುಷಿ ಆಯಿತು ಅಂದರೆ ದ ವೇ ಆ ಲೊಕೇಶನ್ಸ್ ಆಗಿರ್ಬೋದು, ದಟ್ ಅಫ್ಕೋರ್ಸ್ ಫ್ಯಾಮಿಲಿ ಸೆಂಟಿಮೆಂಟ್ಸ್ ಅಂತೂ ಎಕ್ಸ್ಟ್ರೀಮ್ ಸೂಪರ್ ಆಗಿದೆ. ಬಟ್ ದ ವೇ ದವ್ ಶಾರ್ಟ್ ಇಟ್, ಆ ಲೊಕೇಶನ್ಸು ಆ್ಯಂಡ್ ದ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇನ್ ರಿಲೇಷನ್ಶಿಪ್ಸು, ಇದೆಲ್ಲ ವೆರಿ ಎಕ್ಸೈಟಿಂಗ್ ಬಿಗ್ ಸ್ಕ್ರೀನಲ್ಲಿ ನೋಡೋದಕ್ಕೆ. ಡೆಫಿನೆಟ್ಲಿ ನಾನು ಎಲ್ಲರಿಗೂ ಸಜೆಸ್ಟ್ ಮಾಡ್ತೀನಿ, ಎಲ್ಲರೂ ಈ ಬಂದು ಈ ಸಿನಿಮಾ ನೋಡಬೇಕು ಅಂತ. ಆ್ಯಂಡ್ ಅ ಹ್ಯೂಜ್ ಟ್ಯಾಲೆಂಟ್ ಯು ಆರ್. ಐ ನೋ ಇಟ್ಸ್ ಜಸ್ಟ್ ದ ಬಿಗಿನಿಂಗ್. ಯು ಆರ್ ಗೋನ್ ಟು ಬ್ರೇಕ್ ಆಲ್ ದ ವಾಲ್ಸ್ ಆ್ಯಂಡ್ ಗೋ ಸಮ್ವೇರ್ ಆಸಮ್. ಆ್ಯಂಡ್ ರಚನಾ ಇಸ್ ಡನ್ an awesome job in the film. ಇವ್ರ ಬಗ್ಗೆನೂ ಹೇಳಬೇಕು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರು ಹೆಂಗೆ ನಾವು ನಲ್ಲಿ ಮಾಡಿದ್ರೆ ಇದು ಹೆಂಗೆಂಗೋ ಮಾಡ್ಬಿಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಸಿನಿಮಾದಲ್ಲಿ ಅಂದರೆ ಸೀರಿಯಸ್ಲಿ. ಅಫ್ಕೋರ್ಸ್ ಆ್ಯಕ್ಟಿಂಗ್ ಅಂತೂ ಚೆನ್ನಾಗೇ ಇದೆ, ಬಟ್ ಬ್ಯೂಟಿಫುಲ್, ರಿಫ್ರೆಶಿಂಗ್. ಫಸ್ಟ್ ಫ್ರೇಮ್ನ ಲಾಸ್ಟ್ ಫ್ರೇಮ್ ತನಕ ತುಂಬ ಖುಷಿ ಕೊಡುತ್ತೆ. ಅದಕ್ಕೆ ಥ್ಯಾಂಕ್ಸ್ ನಮ್ಮ DOP ದೀಪು ಅವ್ರಿಗೂ ಹೇಳಬೇಕು, ಆ್ಯಂಡ್ ನಮ್ಮ ಡಿಸೈನರ್ ದಿವ್ಯಾ ಅವ್ರಿಗೂ ಹೇಳಬೇಕು. ಯಾಕಂದರೆ ಐ ಥಿಂಕ್ ದೋಸ್ ಟು ಕಾಂಪ್ಲಿಮೆಂಟ್ರಿ ಟು ಮೀ ಅಂತ. Awesome. Great job, entire team. I just watched my film. This is the first time I'm watching. I think these people have watched more than how many times? I don't know. So I just watched the film, and thanks to Jagan Nauru because for inviting me to this show. So it was really nice watching with all my colleagues and technicians and industry people. So this is the first film in my entire career that got released on January 1st, New Year Day. So please do come and watch the film in theatres, and it's a feel-good film. And whoever has watched has appreciated the whole film and all of us. So I really feel good that in the beginning of this year, I happened to hear a lot of good words, appreciation, everything. So I'm really, really happy, and I take this opportunity to thank my producer, especially my director who contacted me, and my wonderful colleagues. He has done an amazing role and wonderful performance. Rajesh Avaru, Nihar, Rachana. It's a lovely film. So I'm so grateful that I did this role. Thank you so much, and please do come and watch this film in theatres. Please, I think word of mouth publicity helps films like this. It's an entertainment feel-good film, so please do watch in theatres. ಎಲ್ರಿಗೂ ನಮಸ್ಕಾರ. ತೀರ್ಥರೂಪ ತಂದೆಯವರಿಗೆ ಸುಂದರವಾದ ಟೈಟ್ಲು. ನನಗೆ ಎಸ್ಪೆಷಲಿ ಜಗ್ಗಿಯವರ ರೈಟಿಂಗ್, ಬರವಣಿಗೆ ತುಂಬ ಇಷ್ಟ. ಈ ಸಿನಿಮಾ ಬಗ್ಗೆ ಎಲ್ಲರೂ ಹೇಳಿದ್ದಾರೆ. ನಾನು ಹೇಳೋದು ಒಂದೇ ವಿಷಯ, ಈ ಸಿನಿಮಾ ನಿಲ್ಲಬೇಕು, ಈ ಸಿನಿಮಾ ಖಂಡಿತವಾಗ್ಲೂ ಗೆಲ್ಲಬೇಕು ಅಂದರೆ ನಿಮ್ಮ ಹತ್ರ ಇರೋದು 2 ದಿನ. ಹಾಗಾಗಿ ನೀವು, ನಿಮ್ಮ ಗೆಳೆಯರು, ನಿಮ್ಮ ಫ್ಯಾಮಿಲಿ, ನಿಮ್ಮ ಅಕ್ಕಪ್ಪ ಸಿನಿಮಾನ ಇಷ್ಟಪಡೋರು, ಇಂಥ ಬರವಣಿಗೆನ ಇಷ್ಟಪಡೋರು, ಇಲ್ಲಿ ಈ ಸಿನಿಮಾದಲ್ಲಿ ಮಾಡುವಂಥ ಎಲ್ಲ ಕಲಾವಿದರು ಈ ಒಬ್ಬ ನಿರ್ದೇಶಕನ ಬರವಣಿಗೆ ಜೀವ ಕೊಟ್ಟಿದ್ದಾರೆ.
ಹಾಗಾಗಿ ನಾನು ಇಬ್ಬರ ಬಗ್ಗೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಬಟ್ ನಾನು ಹೇಳೋದಷ್ಟೇ, ಸಿನಿಮಾ ಉಳಿಬೇಕು ಅಂತ ಹೇಳಿದ್ರೆ ನೀವೆಲ್ಲ ನಮ್ಮ ಡೈರೆಕ್ಟರ್ ಜೊತೆ ಇರಬೇಕು, ಈ ಸಿನಿಮಾ ಜೊತೆ ಇರಬೇಕು. ಒಬ್ಬ ತಾಯಿ, ಒಬ್ಬ ಮಗ, ಒಬ್ಬ ತಂದೆಯನ್ನು ಹುಡ್ಕೊಂಡು ಹೋಗುವಂಥ ಒಂದು ಬರವಣಿಗೆ ಇದೆಯಲ್ಲ, ಅದಕ್ಕೆ ತಕ್ಕಂತೆ ಇಮೋಷನಲ್ ಆಗಿ ತುಂಬಿರುವಂಥ ಮ್ಯೂಸಿಕ್ ಆಗಲಿ, ಜಾಯ್ ಕಾಸ್ಟ್ ಅವ್ರ ಮ್ಯೂಸಿಕ್ ಆಗಲಿ, ಜಗ್ಗಿ ಅವರು ಈ ಸಿನಿಮಾ ಹೊಂದಿಸಿ ಬರೀ ನಂತರ ಒಂದು ಮನಸಾರೆ ಹೃದಯಪೂರ್ವಕವಾಗಿ ಒಂದು ಸುಂದರವಾದ ಸಿನಿಮಾ ಬರೆದಿದ್ದಾರೆ. ನೀವೆಲ್ಲರೂ ಇವ್ರನ್ನ ಬರವಣಿಗೆ ಇಷ್ಟಪಡ್ತೀರ ಅಂದರೆ ಈ ಸಿನಿಮಾನ ನೀವು ಮತ್ತು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ರಿಲೇಟಿವ್ಸ್ ಎಲ್ಲರನ್ನೂ ಕರ್ಕೊಂಬಂದು ನೋಡಿ. ದಟ್ಸ್ ಮೈ ರಿಕ್ವೆಸ್ಟ್. ಟೇಕ್ ಕೇರ್. ನಮಸ್ತೆ. ತೀರ್ಥರೂಪ ತಂದೆಯವರಿಗೆ ಹೆಸರಲ್ಲಿ ಎಷ್ಟು ಬಲ, ಶಕ್ತಿ, ತಾಕತ್ತಿದೆಯೋ, ಎಷ್ಟು ಹೆವಿ ಅನಿಸುತ್ತೋ, ಕಥೆಯಲ್ಲೂ ಅಷ್ಟೇ ಇಂಟೆನ್ಸಿಟಿ ಇದೆ ಮತ್ತು ತುಂಬ ಮೀನಿಂಗ್ಫುಲ್ ಆಗಿದೆ. ಬಿಕಾಸ್ ಇವಾಗ ಸಿನಿಮಾ ನೋಡಿ ಬರ್ತಿರೋ ಮಾತಲ್ಲ ಇದು. ನಾನು ಇದಕ್ಕೆ ಜಗನ್ ಸರ್ ನಮ್ಮ ಹೊಂದಿಸಿ ಬರೀರೋ ಡೈರೆಕ್ಟರ್ ಅಂತ ಹೆಮ್ಮೆಯಿಂದ ಹೇಳ್ಕೊತೀನಿ. ಅವತ್ತು ಎಷ್ಟು ಹೆಮ್ಮೆ ಇತ್ತು, ಇವತ್ತು ಇದಕ್ಕಿಂತ ಜಾಸ್ತಿ ಹೆಮ್ಮೆ ಪಡ್ತೀನಿ ಇವ್ರ ಬಗ್ಗೆ. ಈ ಸ್ಕ್ರಿಪ್ಟಲ್ಲಿ ಇಟ್ಕೊಂಡು ನಾವು ಟ್ರಾವೆಲ್ ಮಾಡಿದ್ವಿ. ರೈಟಿಂಗಲ್ಲಿ ಎಷ್ಟು ಚೆನ್ನಾಗಿತ್ತೋ ಅಲ್ಲಿ ಎಷ್ಟು ಬೆಟರಾಗಿ ವರ್ಷನ್ಸ್ಗಳನ್ನ ಇಂಪ್ರೂವೈಸ್ ಮಾಡ್ಕೊಂಬಂದ್ರು, ಅದಕ್ಕೂ 10 ಪಟ್ಟು ಬೆಸ್ಟ್ ವರ್ಷನ್ ಸ್ಕ್ರೀನ್ ಮೇಲೆ ತೋರಿಸಿದ್ದಾರೆ. ಯೂಶಲಿ ನಮ್ಮ ಟೀಮವರು ನಮ್ಮವರು ಆ್ಯಕ್ಟ್ ಮಾಡಬೇಕಾದ್ರೆ ನಮ್ಮವ್ರ ಥರ ನೋಡ್ತೀವಿ, ಯಾರು ನಮ್ಮವ್ರು ಅಂತ ಅನ್ನಿಸ್ಲಿಲ್ಲ. ಇಲ್ಲಿ ನಿಹಾರ್ ಆಗಿರ್ಬೋದು, ರಚನಾ ಆಗಿರ್ಬೋದು, ಪಾತ್ರ ಆಗಿ ನಾನು ಕರೆಕ್ಟಾಗಿ ಏನೋ ಒಂದು ಕಡೆ ಎಮೋಷನಲ್ ಫೀಲ್ ಆದೆ. ಯೂಶಲಿ ಆರ್ಟಿಸ್ಟು ಎಮೋಷನಲ್ ಅಷ್ಟೊಂದು ಫೀಲ್ ಆಗಲ್ಲ ನನ್ನ ಪ್ರಕಾರ. ನನ್ನ ಯೂಶಲಿ ಎಮೋಷನ್ಸ್ ರೀಚ್ ಆಗೋದು ತುಂಬ ಕಷ್ಟ ಅನಿಸುತ್ತೆ. ಬಿಕಾಸ್ ನಾನು ಅಲ್ಲಿ ನೋಡ್ಬೇಕಾದ್ರೆ ನಾನು ಕೂಡ ಆ್ಯಕ್ಟ್ ಮಾಡ್ತಿರ್ತೀನಿ, ಹಂಗೆ ಹೇಳ್ಬೋದಾಗಿತ್ತು, ಈ ಟೈಮಿಂಗಲ್ಲಿ ಹೇಳ್ಬೋದಾಗಿತ್ತು ಅಂತ. ಬಟ್ ಇವರು ಅದರಲ್ಲಿ ವಿನ್ ಆಗಿದ್ದಾರೆ ಎಲ್ಲ, ಪ್ರತಿಯೊಬ್ಬರು ಆರ್ಟಿಸ್ಟು. ಆ್ಯಂಡ್ ಇನ್ನೊಂದು, ಈ ಕಥೆಯಲ್ಲಿ ಸ್ಟಾರ್ ಕಾಸ್ಟ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದಾರೋ ಅಷ್ಟೇ. ಈಗ ಪ್ರೊಫೆಸರ್ ಇದ್ದಾರೆ, ಇವರು ಕೂಡ ಪ್ರೊಫೆಸರು. ಆ ಪ್ರೊಫೆಸರ್ ಕೂಡ ತಂದಿದ್ದಾರೆ. ಸೈನ್ಸ್ ಇದೆ ಕಥೆಯಲ್ಲಿ, ಫಿಸಿಕ್ಸ್ ಇದೆ, ಕಾನ್ಸೆಪ್ಟ್ಸ್ ಇದೆ. ಸೊ ಈ ಕಥೆಯಲ್ಲಿ ನಾಲೆಡ್ಜ್ ಇದೆ, ಪ್ರೀತಿ ಇದೆ, ಎಮೋಷನ್ಸ್ ಇದೆ, ಎಲ್ಲ ಇದೆ. ನಾಲೆಡ್ಜ್ ಈಸ್ ಪವರ್ ಅಂತ ಹೇಳ್ತಾರಲ್ಲ, ಐ ಥಿಂಕ್ ಸಿನಿಮಾ ಇಸ್ ಲವ್ ಅಂತ ಹೇಳ್ತೀನಿ. ಈ ವರ್ಷದ ಮೊದಲನೇ ಸಿನಿಮಾ, ಮೊದಲನೇ ಕನ್ನಡ ಸಿನಿಮಾ ತೀರ್ಥರೂಪ ತಂದೆಯವರಿಗೆ. ಈ ನಮ್ಮ ಯಶಸ್ಸು, ಈ ವರ್ಷದ ಸಕ್ಸಸ್ ಈ ಸಿನಿಮಾದಿಂದನೇ ಶುರು ಆಗಬೇಕು ಅಂತ ನಾನು ಕೇಳ್ಕೊತೀನಿ. ಪ್ಲೀಸ್ ದಯವಿಟ್ಟು ಎಲ್ಲರಿಗೂ ಹೇಳಿ ಥಿಯೇಟ್ರಿಗೆ ಬರೋ ಹಾಗೆ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾನ ಗೆಲ್ಲಿಸ್ಕೊಡಿ ಅಂತ ಮನಸಾರೆ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್ ಸರ್. ಆಲ್ ದಿ ಬೆಸ್ಟ್. ಶುಭಾಶಯ. ತೀರ್ಥರೂಪ ತಂದೆಯವರಿಗೆ ಒಂದು ಹೊಸ ವರ್ಷಕ್ಕೆ ಒಂದು ಒಳ್ಳೆ ಸಿನಿಮಾ. ಇಡೀ ಫ್ಯಾಮಿಲಿ ನೋಡುವಂಥ ಸಿನಿಮಾಗಳು ತುಂಬ ಕಮ್ಮಿಯಾಗಿದೆ ಇಂಡಸ್ಟ್ರಿ ಒಳಗಡೆ, ನಮ್ಮ ಕನ್ನಡ ಚಿತ್ರರಂಗದಲ್ಲಿ. ಯಾವಾಗಲೂ ಹೊಸಬ್ರು ನಮಗೆ ಗೊತ್ತಿರೋ ಒಂದಷ್ಟು ವಿಷಯಗಳನ್ನ ಇಟ್ಕೊಂಡೆ ನಾವು ಆ ಸಿನಿಮಾಗಳನ್ನ ಅದನ್ನು ನಂಬ್ಕೊಂಡೆ ಮಾಡೋಕ್ಕೆ ಬರೋದು. ಅಷ್ಟು ಆರ್ಗ್ಯಾನಿಕ್ ಆಗಿ ಇಲ್ಲಿ ಕೆಲಸ ಆಗಿದೆ. ಮ್ಯೂಸಿಕ್ ಆಗಲಿ ಅಥವಾ ಕ್ಯಾಮ್ರಾ ವರ್ಕ್ ಆಗಲಿ, ನಟನೆ ಆಗಲಿ, ರೈಟಿಂಗ್ ಆಗಲಿ ಎಲ್ಲ ತುಂಬ ಅದ್ಭುತವಾಗಿದೆ. ಇಡೀ ಸಿನಿಮಾನ ಒಂದು ಫ್ಯಾಮಿಲಿ ಯಾವುದೇ ರೀತಿ ಮುಜುಗರ ಇಲ್ಲದೆ ತುಂಬ ಎಂಜಾಯ್ ಮಾಡಿಕೊಂಡು ಒಂದಷ್ಟು ಬಾಂಧವ್ಯಗಳ ಬಗ್ಗೆ ಮೆಲ್ಕ್ ಹಾಕ್ತಾ ನೋಡ್ಬೋದು. ದಯವಿಟ್ಟು ಈ ಥರದ ಕನ್ನಡ ಸಿನಿಮಾಗಳು ಬಂದಾಗ ಸಪೋರ್ಟ್ ಮಾಡಿ. ಆದಷ್ಟು ಬೇಗ ಬಂದು ಥಿಯೇಟ್ರಿಗೆ ಸಿನಿಮಾ ನೋಡಿ. ತೀರ್ಥರೂಪ ತಂದೆಯವರಿಗೆ ನಿಮಗೆ ಖಂಡಿತ ಮೋಸ ಮಾಡಲ್ಲ, ನಿಮ್ಮನ್ನೆಲ್ಲರನ್ನೂ ಎಮೋಷ್ನಲ್ ಒಂದು ಜರ್ನಿ ಮಾಡಿಸುತ್ತೆ. ಬಂದು ಸಿನಿಮಾ ನೋಡಿ. ತೀರ್ಥರೂಪ ತಂದೆಯವರು ಅಂದಾಗ ನನಗೆ ಸ್ಕೂಲಿನ ದಿನಗಳು ನೆನಪಾಗತ್ತೆ. ಯಾಕಂದರೆ ಸ್ಕೂಲಲ್ಲಿ ನಾವು ತೀರ್ಥರೂಪ ತಂದೆಯವರು ಅಂತ ಪತ್ರ ಬರೆಯೋದೆಲ್ಲ ನೋಡ್ತಾ ಇರ್ತೀವಿ. ಬರ್ದಿರಲ್ಲ, ಮುಖ್ಯವಾಗಿ ನಾವು ಆ ಥರದೊಂದು ಪತ್ರ ಬರ್ದಿರಲ್ಲ. ಬಹುಶಃ ಹಾಸ್ಟೆಲ್ ಹುಡುಗರು ಬರ್ದಿರ್ಬೋದು. ಬಹುಶಃ ತೀರ್ಥರೂಪ ಅದು ನನಗೆ ಎಷ್ಟು ಅರ್ಥ ಆಗಿತ್ತೋ ಗೊತ್ತಿಲ್ಲ ಸ್ಕೂಲ್ ಡೇಸಲ್ಲಿ. ಬಟ್ ಇಡೀ ಫಿಲ್ಮ್ ತೀರ್ಥರೂಪ ತಂದೆಯವರು ಅಂದಾಗ ಒಂದು ನೀಟಾದ ಎಕ್ಸ್ಪ್ಲೈನ್ ಇದೆ ಇಡೀ ಸಿನಿಮಾದಲ್ಲಿ. ನನಗೆ ಮುಖ್ಯವಾಗಿ ಎಮೋಷನ್ಸ್, ಒಂದು ಸಿನಿಮಾಗೆ ಮುಖ್ಯವಾದ ಎಮೋಷನ್ಸ್ ಖಂಡಿತ ನಿಮಗೆ ಕ್ಲೈಮ್ಯಾಕ್ಸ್ ಅಂತ ಹಂತ ಬರ್ತಾ ಇರುವಾಗ ಆ ಥರದೊಂದು ಬ್ಲಾಕ್ ಬಸ್ಟರ್ ಎಮೋಷನ್ಸ್ಗಳೇ ಸಿಗುತ್ತೆ, ಒಂದ್ರ ಹಿಂದೆ ಒಂದು ಸಿಗುತ್ತೆ. ಬಹುಶಃ ಖಂಡಿತ ಇದು ಇಷ್ಟ ಆಗುತ್ತೆ ಎಲ್ಲರಿಗೂ. ಫ್ಯಾಮಿಲಿ ಅಂತೂ ಖಂಡಿತ ಇಷ್ಟ ಆಗುತ್ತೆ, ಒಂದು ಎಲ್ಲರೂ ನೋಡಿ. ಫ್ಯಾಮಿಲಿಗೆ ಇಷ್ಟ ಆಗೋ ಸಿನಿಮಾ, ಚೆನ್ನಾಗಿ ಮಾಡಿದ್ದಾರೆ, ಎಮೋಷನ್ ಜರ್ನಿ ಮಾಡ್ತಿದ್ದಾರೆ ಡೈರೆಕ್ಟ್ರು. ತುಂಬ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ತೀರ್ಥರೂಪ ತಂದೆಯವರಿಗೆ ಒಂದು ತುಂಬ ಒಳ್ಳೆಯ ಚಲನಚಿತ್ರ. ಒಂದು ತುಂಬ ಡೀಪ್, ಸೂಕ್ಷ್ಮವಾದ ಟಾಪಿಕ್ನ ಹೊರಗೆ ತಂದಿದ್ದಾರೆ. ತುಂಬ ಸರಳವಾಗಿ ಪ್ರೇಕ್ಷಕರ ಮುಂದಿಟ್ಟಿದ್ದಾರೆ. ಎಲ್ಲ ಪಾತ್ರಗಳು ಅಚ್ಚುಕಟ್ಟಾಗಿ ತಮ್ಮ ಪಾತ್ರನ ಮಾಡಿದ್ದಾರೆ. ಇದು ಒಂದು ಫ್ಯಾಮಿಲಿ ವಾಚ್. ನೀವು ಎಲ್ಲರೂ ಬಂದು ನಿಮ್ಮ ಇಡೀ ಫ್ಯಾಮಿಲಿ ಜೊತೆ ನೋಡಿ. ಸಂಡೇ ಮಂಡೇ ಪ್ಲೀಸ್ ಬಂದು ಥಿಯೇಟರ್ ಫಿಲ್ ಮಾಡಿ. ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಈಗಲೇ ಹೋಗಿ ಭೇಟಿ ಕೊಡಿ. ನಿಮಗೆ ಚಿತ್ರ ತುಂಬಾ ಇಷ್ಟ ಆಗುತ್ತೆ ಅಂತ ನನಗೆ ಗೊತ್ತು. ಇದು ಒಂದು ಹೊಸ ರೀತಿಯ ಹೊಸ ವಿಚಾರ ಮುಂದಿಡುವ ಚಿತ್ರ. ಸೊ ಈ ಥರ ವಿಚಾರವನ್ನು ನಾವು ನೋಡಿ ಎಲ್ರಿಗೂ ತಲುಪಿಸ್ಬೇಕು. ಈ ಸಿನಿಮಾ ನಾವು ಖಂಡಿತ ಗೆಲ್ಲಿಸಬೇಕು. ಅದೆಲ್ಲ ನಮ್ಮ ಗೆಲುವು ಆಗುತ್ತೆ. ಸೊ ಖಂಡಿತ ಹೋಗ್ಬೋದು. ಎಲ್ಲರೂ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ರಾಮೇನಹಳ್ಳಿ ಜಗನ್ನಾಥ್ ಸರ್ ಅವರಾಗಲಿ, ಮತ್ತು ನಮ್ಮ ಹೀರೋ ಅವರಾಗಲಿ, ಹೀರೋಯಿನ್ ಅವರಾಗಲಿ. ನಿಹಾರ್ ಅವರ ಫಸ್ಟ್ ಚಿತ್ರ ಅಂತ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅರ್ಚನಾ ಅವರಾಗಲಿ, ಸಿತಾರಾ ಮ್ಯಾಮ್ ಆಗಲಿ, ತುಂಬ ಒಳ್ಳೆ ಕಮ್ ಬ್ಯಾಕ್. ಒಳ್ಳೆ ಚಿತ್ರ. ಪ್ಲೀಸ್
ನಿಮ್ಮ ನಿಯರೆಸ್ಟ್ ಥಿಯೇಟರ್ಸ್ಗೆ ಹೋಗಿ ನೋಡಿ. ಥ್ಯಾಂಕ್ ಯು. ನಮ್ಮ ಇಡೀ ತೀರ್ಥರೂಪ ತಂಡದ ಪರವಾಗಿ ನಮ್ಮ ಇಡೀ ತಂಡ ಇದೆ. ಕೇಳ್ಕೊಳ್ಳೋದು ಏನಂದೆ ಅಂದರೆ, ಒಂದು ನಮ್ಮ ಈ ಚಿತ್ರಕ್ಕೆ ಬೇಕಾಗಿರೋದು ನಿಮ್ಮ ಸಪೋರ್ಟು, ಹಾಗೂ ಆಡಿಯನ್ಸ್ ಸಪೋರ್ಟ್ ಬರಬೇಕು ಅಂದರೆ ನೀವು ಅದನ್ನು ತಲುಪಿಸ್ಬೇಕು ಸಿನಿಮಾದ ಬಗ್ಗೆ. ಸೊ ದಯವಿಟ್ಟು ಸಿನಿಮಾದ ಬಗ್ಗೆ ನೀವು ನೋಡಿರ್ತೀರ, ಏನು ಅನ್ನಿಸ್ತು ಅದನ್ನು ತಿಳಿಸಿ. ಇದರಿಂದ ಜಾಸ್ತಿ ಹೆಲ್ಪ್ ಏನಂತಂದರೆ ಥಿಯೇಟ್ರ್ ಸಸ್ಟೈನ್ಗೆ ನಮ್ಗೆ ಹೆಲ್ಪ್ ಆಗುತ್ತೆ. ಈ ಥರದ ಸಿನಿಮಾಗಳಿಗೆ ಮೇಯ್ನ್ ಬೇಕಾಗಿರೋದಂದರೆ ಮೌತ್ ಪಬ್ಲಿಸಿಟಿ. ಅದು ನೀವು ಹೇಳಿದಾಗ ಮಾತ್ರ ಅದು ಸಾಧ್ಯ. ತೀರ್ಥರೂಪ ತಂದೆಯವರಿಗೆ ಅನ್ನೋದೀಗ ನಿಮ್ಮದು. ಸೊ ಇಡೀ ಕನ್ನಡ ನಾಡಿನ ಜನತೆ ಕೇಳ್ಕೊಳ್ಳೋದು, ತೀರ್ಥರೂಪ ತಂದೆಯವರಿಗೆ ನಿಮ್ಮ ಇಡೀ ಕುಟುಂಬನ, ನೀವೇ ನಮಗೀಗ ತೀರ್ಥರೂಪರಿದ್ದಂತೆ, ನಿಮ್ಮ ಇಡೀ ಕುಟುಂಬನ ಹೊಸ ವರ್ಷಕ್ಕೆ ನಾಳೆ ಭಾನುವಾರ ಮುಂದಿನ ದಿನಗಳಲ್ಲಿ ಕರ್ಕೊಬಂದು ನಮ್ಮ ಸಿನಿಮಾ ಇನ್ನೂ ಹೆಚ್ಚು ದಿನಗಳ ಕಾಲ ಉಳಿಯೋಗಿ ಮಾಡಿ. ಏನಕ್ಕೆ ಅಂತಂದರೆ ಆಗಲೂ ಹೇಳ್ತಾ ಇದ್ದೀನಿ, ನನಗೆ ಬೇರೆ ಲ್ಯಾಂಗ್ವೇಜ್ ಅದರ್ ಸಿನಿಮಾ ಬರ್ತಾ ಇದೆ. ಈಗ ನಮಗಿರೋದು ಕನ್ನಡ ಒಂದೇ ಸಿನಿಮಾ. ಈ ಸಿನಿಮಾನ ನೋಡಿ ನೆನ್ನೆ ಮೊನ್ನೆಯಿಂದ ಆಲ್ಮೋಸ್ಟ್ ಅಲ್ಲಿ ತುಂಬ ಮೆಸೇಜಸ್ಗಳು ಬರ್ತಾಯಿದೆ ಪರ್ಸ್ನಲ್ ಎಲ್ಲರಿಗೂ, ಸಿನಿಮಾಗಳ ಬಗ್ಗೆ, ಕ್ಯಾರೆಕ್ಟರ್ಗಳ ಬಗ್ಗೆ, ಪಾತ್ರಗಳ ಬಗ್ಗೆ. ದಯವಿಟ್ಟು ಥಿಯೇಟ್ರಿಗೆ ಬನ್ನಿ, ಕಾಯಬೇಡಿ. ನೆಕ್ಸ್ಟ್ ಇನ್ನೊಂದು ವೀಕ್ ನೋಡೋಣ ಅಂತ ದಯವಿಟ್ಟು ಕಾಯಬೇಡಿ. ಕಾದ್ರೆ ಅನ್ನೋಷ್ಟೊಳಗಡೆ ನಾವಿರಲ್ಲ. ಸೊ ಮತ್ತೆ ನನ್ನ OTT ನೋಡೋದು ಮಾಡಬೇಡಿ ದಯವಿಟ್ಟು, ಪ್ಲೀಸ್ ಕೇಳ್ಕೊಳ್ಳೋದಿಷ್ಟೇ. ದಯವಿಟ್ಟು ನೋಡಿ ನಮ್ಮ ಇಡೀ ತಂಡದ ಪರವಾಗಿ. Thank you so much and please come and watch the film in theaters. Please help us. ಯಾರು ನೋಡಿದಾರೆ ಅವರೆಲ್ಲ ದಯವಿಟ್ಟು ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡಿ. ಹೊಸದು ಸಿನಿಮಾ ಅಥವಾ ಈ ಥರ ಕಂಟೆಂಟ್ ಸಿನಿಮಾ OTT ಬರುತ್ತೆ ಅಥವಾ TV ಬರುತ್ತೆ, ದಯವಿಟ್ಟು ಕಾಯ್ಬಿಡಿ. ಥಿಯೇಟ್ರ್ ಕೊರತೆ ನಮಗಂತೂ ಖಂಡಿತ ಇದೆ. ಸೊ ಆ ಕೊರತೆ ನೀಗಿಸ್ಬೇಕು ಅಂತಂದರೆ ನೀವು ಥಿಯೇಟ್ರ್ ವಿಸಿಟ್ ಮಾಡಿದಾಗಲೇ ಸಾಧ್ಯ ಆಗೋದು. ದಯವಿಟ್ಟು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ. ಏನಾದ್ರು ತಪ್ಪು ಮಾಡಿದ್ರೆ ತಿದ್ಕೊಳ್ಳೋ ಅವಕಾಶ ಕೊಡಿ. ನನ್ನ ಮೊದಲನೇ ಪ್ರಯತ್ನ, ನನ್ನ ಮೊದಲನೇ ಕನ್ನಡ ಸಿನಿಮಾ ಆಗಿರೋದ್ರಿಂದ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಎಲ್ಲರೂ ನಾನು ಮನಸ್ಪೂರ್ವವಾಗಿ ಕೇಳ್ಕೊತಾ ಇದ್ದೀನಿ, ಸಿನಿಮಾ ನೋಡಿ, ಖಂಡಿತ ಇಷ್ಟಪಡ್ತೀರಾ. ಹೋಲ್ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು. ಥ್ಯಾಂಕ್ ಯು ಸೊ ಮಚ್. ಎಲ್ಲ ಪ್ರೇಕ್ಷಕರಿಗೂ ಇದೊಂದು ಇನ್ವಿಟೇಷನ್ ಮತ್ತು ಇದೊಂದು ಸಣ್ಣ ಕೋರಿಕೆ ಅಂತ ಹೇಳ್ಬೋದು. ತುಂಬಾ ಒಳ್ಳೆ ರಿವ್ಯೂಸ್ ಬರ್ತಾ ಇದೆ. ಪ್ರತಿಯೊಂದು ಪಾತ್ರನ ಹೇಗೆ ಕಟ್ಕೊಟ್ಟಿದ್ದಾರೆ, ಹಾಗೆ ಈ ಇಡೀ ಕಥೆನ ಹೇಗೆ ಹೆಣ್ದಿದ್ದಾರೆ. ರಾಮೇನಹಳ್ಳಿ ಅವ್ರ ಬಗ್ಗೆ ನಿಮ್ಗೆಲ್ಲರಿಗೂ ಆಲ್ರೆಡಿ ಗೊತ್ತು. ಸೊ ಆ ಒಂದು ನಂಬಿಕೆ ಮೇಲೆ ಎಲ್ಲರೂ ಥಿಯೇಟರ್ಗೆ ಬಂದು ಅವರ ಸೆಕೆಂಡ್ ಚಿತ್ರನ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು. ಇದು ಡೆಫಿನೆಟ್ಲಿ ನೀವು ಕೊಡೋ ದುಡ್ಡಿಗೆ ಒಂದು ಒಳ್ಳೆ ಬೆಲೆ ಇದ್ದೇ ಇದೆ ಈ ಫಿಲ್ಮಿಂದ. ಸೊ ನನಗಂತೂ ಖುಷಿ ಇದೆ ಈ ಫಿಲ್ಮಲ್ಲಿ ಪಾರ್ಟ್ ಆಗಿ. ನಿಮಗೂ 100% ಖುಷಿ ಆಗುತ್ತೆ ಈ ಫಿಲ್ಮ್ ನೋಡಿ. ದಯವಿಟ್ಟು ಥಿಯೇಟರಿಗೆ ಬಂದು ಫಿಲ್ಮ್ ನೋಡಿ. ರಾಮೇನಹಳ್ಳಿ ಜಗನ್ನಾಥ್ ಅವರು ಮಾಡಿರೋ ಚಿತ್ರ ಇದು, ತೀರ್ಥರೂಪ ತಂದೆಯವರಿಗೆ. ಜನವರಿ 1ನೇ ತಾರೀಕು ಬಿಡುಗಡೆ ಆಗಿತ್ತು. ಇನ್ನು ಈ ವಾರ ಇನ್ನು ನಿಮ್ಮ ದಯೆಯಿಂದ ಒಂದಲ್ಲ ಇನ್ನು 2-3 ವಾರನೂ ಓಡುತ್ತೆ ಅನ್ನೋದು ನಮ್ಮ ನಂಬಿಕೆ. ದಯವಿಟ್ಟು ಬನ್ನಿ, ಚಿತ್ರರಂಗದಲ್ಲಿ ನೋಡಿ. ನಿಮ್ಮ ಪ್ರೋತ್ಸಾಹ ನಮ್ಗೆ ಬೇಕು. ನಿಮ್ಗೇನು ಅನಿಸುತ್ತೋ ಅದನ್ನು ದಯವಿಟ್ಟು ನಮಗೆ ತಿಳಿಸಿ. ನಮ್ಮ ಇನ್ಸ್ಟಾ ಪೇಜಸ್ ಇದೆ. ಸೊ ಪ್ಲೀಸ್ ಟೆಲ್ ಯುವರ್ ಫ್ರೆಂಡ್ಸ್. ಹೋಪ್ ಟು ಸಿ ಇನ್ ಥಿಯೇಟರ್ಸ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜೋ ಕೋಸ್ಟಾ. ನಿಮಗೆ ಗೊತ್ತು, ನನ್ನ ಜಾಗ ನೋಡಿ, ಐ ಆಮ್ ಸರೌಂಡೆಡ್ ಬೈ ಆಲ್ ಗ್ರೇಟ್ ಆ್ಯಕ್ಟರ್ಸ್. ಸ್ವಲ್ಪ ನರ್ವಸ್ ಆಗ್ತಾ ಇದೆ, ಬಟ್ ಇಟ್ಸ್ ಸಚ್ ಅ ವಂಡರ್ಫುಲ್ ಜರ್ನಿ. ಪರ್ಸ್ನಲಿ, ಇಮೋಷ್ನಲಿ, ಮೆಂಟ್ಲಿ 1.5 years ಆಫ್ ವರ್ಕ್. BGM ಆಗಲಿ, ಸ್ಕೋರ್ ಆಗಲಿ, ಎಲ್ಲ ಸ್ಪೆಷಲ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಜಗನ್ ಸರ್ ಜೊತೆ ಇದು ಸೆಕೆಂಡ್ ಕಾಂಬಿನೇಷನ್ ಬೇರೆ. ಸೊ ಜಗನ್ ಸರ್ ಆಲ್ರೆಡಿ ರೋಟ್ 5 songs ಇನ್ ದಿಸ್ ಆಲ್ಬಮ್. ಇಟ್ಸ್ ಆಲ್ರೆಡಿ ರಿಲೀಸ್ಡ್. ಇದೆಲ್ಲ ನಿಮ್ಮ ಕೈಲೇ ಇದೆ. ಪ್ಲೀಸ್ ಸಪೋರ್ಟ್ ಅಸ್, ಶೇರ್ ಇಟ್, ಲೈಕ್ ಇಟ್ ಆಸ್ ಮಚ್ ಆಸ್ ಪಾಸಿಬಲ್, ಆ್ಯಂಡ್ ಲೆಟ್ ಅಸ್ ನೋ ವಿ ಕ್ಯಾನ್ ಡೂ ಇಟ್ ಬೆಟರ್ ನೆಕ್ಸ್ಟ್ ಟೈಮ್. ಥ್ಯಾಂಕ್ ಯು ಸೋ ಮಚ್. ಈ ಮೂವಿ ಮೇಯ್ನಾಗಿ ಯೂಟ್ಯೂಬು ಇಲ್ಲ ಇನ್ಸ್ಟಾಗ್ರಾಮು ಎಲ್ಲ ಯೂಸ್ ಮಾಡೋರು ತುಂಬ ರಿಲೇಟ್ ಮಾಡ್ಕೊಬೋದು. ಈಗಿನ ಜನ್ರೇಷನ್ ಅವರು ತುಂಬ ನೋಡಿ ಕಲಿಯೋದಿದೆ. ದಯವಿಟ್ಟು ಹೋಗಿ ಮೂವೀಸ್ನ ಥಿಯೇಟ್ರಲ್ಲೇ ನೋಡಿ, ಹೊಸ ಟ್ಯಾಲೆಂಟ್ನ ಪ್ರೋತ್ಸಾಹಿಸಿ. ನಮಸ್ಕಾರ. ನಮಸ್ಕಾರ, ನನ್ನ ಹೆಸರು ಅಹಾದ್ ಅಂತ. ವಾಕ್ಮ್ಯಾನ್ ಅನ್ನೋ ಒಂದು ಸಣ್ಣ ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ ಮಾಡಿದ್ದೀನಿ. ಒಳ್ಳೆ ಸಿನಿಮಾ, ಕನ್ನಡದಲ್ಲಿ ಒಳ್ಳೆ ಕಥೆ, ಫ್ಯಾಮಿಲಿ ಜೊತೆ ಬಂದು ನೋಡೋವಂಥ ಸಿನಿಮಾ. ನಾವೆಲ್ಲ ಈ ಥರ ಸಿನಿಮಾಗೆ ವೆಯ್ಟ್ ಮಾಡ್ತಾ ಇರ್ತೀವಿ. ಬಂದಿದೆ, ನಾವೆಲ್ಲರೂ ಬಂದು ನೋಡಬೇಕು, ಪ್ರೋತ್ಸಾಹಿಸಬೇಕು. ನೀವು ನೋಡಿದ್ರೆ ನಮ್ಮ ಥರ ಹೊಸ ಪ್ರತಿಭೆ ಇನ್ನೂ ಬೆಳಿಬೋದು. ಡಿರೆಕ್ಟರು, ಮ್ಯೂಸಿಕ್ ಡೈರೆಕ್ಟರು, DOP ಎಲ್ಲ ಆರ್ಟಿಸ್ಟು ತುಂಬ ಹಾರ್ಡ್ ವರ್ಕ್ ಮಾಡಿಬಿಟ್ಟು ಈ ಸಿನಿಮಾನ ನಿಮ್ಮ ಮುಂದೆ ತಂದಿದ್ದೀವಿ. ಎಲ್ಲರೂ ನೋಡಿ ನಮ್ಮನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ನಾವು ಹೀರೋ ಗ್ಯಾಂಗಲ್ಲಿ ಫ್ರೆಂಡ್ ಆಗಿ ಕ್ಯಾರೆಕ್ಟರ್ ಮಾಡಿದ್ದೀವಿ. ತೀರ್ಥರೂಪ ತಂದೆಯವರಿಗೆ ಸಿನಿಮಾ ಕುಟುಂಬ ಸಮೇತ ಬಂದು ಎಲ್ಲರೂ ಆರಾಮಾಗಿ ನಿಮ್ಮ ಮನೇಲಿ ನಡೆದಿರೋ ಒಂದು ಕಥೆನ ನೀವು ನೋಡ್ದಂಗೆ ಆಗುತ್ತೆ. ಆ ಎಂಜಾಯ್ಮೆಂಟ್ನ ದಯವಿಟ್ಟು ಮರೀದೆ ಬಂದು ಥಿಯೇಟ್ರಲ್ಲಿ ನೋಡಿ. ನಮಗೊಂದು ಹೊಸ ಟ್ಯಾಲೆಂಟ್ ಅವಕಾಶ ಸಿಗ್ದಂಗೆ ಆಗುತ್ತೆ. ರಾಮೇನಹಳ್ಳಿ ಜಗನ್ನಾಥ್ ಸರ್ ಅವರು ಅದ್ಭುತವಾದಂಥ ಒಂದು ಸಿನಿಮಾ ಮಾಡಿದ್ದಾರೆ. ಕುಟುಂಬ ಸಮೇತ ಕೂತು ಆರಾಮಾಗಿ ನೋಡುವಂಥ ಒಂದು ಸಿನಿಮಾ. ಯಾರೂ ಮಿಸ್ ಮಾಡದೆ ಈ ಹೊಸ ವರ್ಷಕ್ಕೆ ಸಿನಿಮಾ ನೋಡಿ. ಥ್ಯಾಂಕ್ ಯು. ನಮ್ಮ
ಚಿತ್ರವನ್ನು ಡಿಸ್ಟ್ರಿಬ್ಯೂಟ್ ಮಾಡಿರೋದು ಜನನಿ ಸಂಸ್ಥೆಯಿಂದ ಬ್ಲಿಂಕ್ ಪ್ರೊಡ್ಯೂಸರ್ ರವಿಚಂದ್ರ. ಚಿತ್ರ ಏನಾಗ್ತಾ ಇದೆ ಏನು ಅನ್ನೋದ್ರ ಬಗ್ಗೆ ಅವರು ಕಂಪ್ಲೀಟ್ ಅಂದರೆ ಅದ್ರ ಮಾಹಿತಿ ಕೊಡ್ತಾರೆ. ನಾವು ಇದೊಂದು ಬೋಲ್ಡ್ ಸ್ಟೆಪ್ ತೊಗೊಂಡ್ವಿ, ಅಂದರೆ ಜನವರಿ 1ಗೆ ರಿಲೀಸ್ ಮಾಡಬೇಕಂತ. ಆ್ಯಂಡ್ ಪ್ರತಿ ವರ್ಷ ಅಂದರೆ ನಾನು ಇಂಡಸ್ಟ್ರಿಗೆ ಬಂದು 5 ವರ್ಷ ಆಗುತ್ತೆ, ಪ್ರತಿ ವರ್ಷ ಸಂಕ್ರಾಂತಿಗೆ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳೇ ರಿಲೀಸ್ ಆಗುತ್ತೆ ಅಂತ ಮಾತಿತ್ತು. ಆ್ಯಂಡ್ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳೇ ರಿಲೀಸ್ ಆಗ್ತಾಯಿತ್ತು. ನಮ್ಮ ಕನ್ನಡದ ಒಂದು ಒಳ್ಳೆ ಸಿನಿಮಾ ನಾವು ರಿಲೀಸ್ ಮಾಡೋಣ. ಆ್ಯಂಡ್ ಐ ವಾಸ್ ಪಾರ್ಟ್ ಆಫ್ ದ ಪ್ರೊಡಕ್ಷನ್ ಆಲ್ಸೋ. ಜಗನ್ನಾಥ್ ಸರು ನಾವು ಆಲ್ಮೋಸ್ಟ್ ಆಲ್ ಒಂದು 3 ಇಯರ್ಸಿಂದ ಟ್ರಾವೆಲ್ ಮಾಡಿದ್ದೀವಿ ಜೊತೆ. ಆ್ಯಂಡ್ ಮಾರ್ಕೆಟಲ್ಲಿ ಲಾಸ್ಟ್ 1 ವರ್ಷದಿಂದ ರೆಗ್ಯುಲರಾಗಿ ಸಿನಿಮಾಗಳು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಏನಾಗ್ತಿತ್ತು ಅಂದರೆ ಎಲ್ಲ ಸಿನಿಮಾಗಳು ಬರೀ ಕ್ರಿಟಿಕ್ಸಿಂದ ಅಥವಾ ಸಿನಿಮಾ ಕಮ್ಯುನಿಟಿಯಿಂದ ಸಿನಿಮಾ ಪ್ರಿಯರಿಗೆ ಇಷ್ಟ ಆಗ್ತಾಯಿತ್ತು. ಅಂದರೆ ಅದು ಬಿಟ್ಟು ಸೆಕೆಂಡ್ ಲೆವೆಲ್ ಆಫ್ ಆಡಿಯನ್ಸ್ ಏನಿದ್ದಾರೆ ಅಲ್ಲಿ ತನಕ ಸಿನಿಮಾ ರೀಚ್ ಆಗ್ತಾ ಇರಲಿಲ್ಲ. ಆ್ಯಂಡ್ ಈ ಸಿನಿಮಾಗೆ ಸಿನಿಮಾ ಇಂಡಸ್ಟ್ರಿಯ ಸಪೋರ್ಟ್ ಭಾಳ ಇಂಪಾರ್ಟೆಂಟು. ಫ್ಯಾಮ್ಲಿ ಕ್ರೌಡು ನೋಡೋ ಥರದ ಸಿನಿಮಾ ಇದು. ಆ್ಯಂಡ್ ಎಲ್ಲ ಕ್ರಿಟಿಕ್ಸ್ಗಳಿಂದನೂ ರಿವ್ಯೂಸ್ ಆಲ್ರೆಡಿ ಬಂದಿದೆ. ಆ್ಯಂಡ್ ಎಲ್ಲ ಕಡೆಯಿಂದ ಪಾಸಿಟಿವ್ ರಿವ್ಯೂ ಬಂದಾಗ ಯು ಶುಡ್ ನಾಟ್ ವೇಟ್. ಅಂದರೆ ನಾವು ಹೊಂದಿಸಿ ಬರೆಯಿರಿ ಮತ್ತು ಬ್ಲಿಂಕ್ 2 ಸಿನಿಮಾಗಳು ನಮಗೆ ಥಿಯೇಟ್ರಿಂದ ಬಿಸ್ನೆಸ್ ಆಗಿಲ್ಲ. ಆ್ಯಂಡ್ ಜಗನ್ನಾಥ್ ಸರು ಸಹ ಅವರು ಸಿನಿಮಾ ಮೇಲಿನ ಪ್ರೀತಿಯಿಂದ ಅವರು ಲೆಕ್ಚರಿಂಗ್ ಜಾಬ್ ಬಿಟ್ಟು ಸಿನಿಮಾ ಇಂಡಸ್ಟ್ರಿಗೆ ಬಂದರು. ನಾನು IT ಇಂಡಸ್ಟ್ರಿನಲ್ಲಿದ್ದೆ, ನಾನು ಸಾಫ್ಟ್ವೇರ್ ಇಂಜಿನಿಯರ್ ಇದ್ದೆ. ಸಿನಿಮಾ ಮೇಲಿನ ಪ್ರೀತಿಯಿಂದ IT ಜಾಬ್ ಬಿಟ್ಟು ಸಿನಿಮಾ ಮಾಡೋಕ್ಕೆ ಬಂದ್ವಿ. ಆ್ಯಂಡ್ ನಾವು ಇಲ್ಲಿ ಥಿಯೇಟ್ರಲ್ಲಿ ದುಡ್ಡು ನೋಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಸಿನಿಮಾ ಮಾಡೋಕ್ಕೆ ಕಷ್ಟ ಆಗುತ್ತೆ. ಪ್ಯಾಷನ್ ಇದೆ, ಬಟ್ ಆ ಪ್ಯಾಷನ್ಗೆ ಅದು ರೇಷನ್ ತುಂಬಬೇಕಂತಾರಲ್ಲ, ಆ ರೇಷನ್ ತುಂಬಿದಾಗ ಮಾತ್ರ ನಾವು ಮುಂದಿನ ದಿನಗಳಲ್ಲಿ ಸಿನಿಮಾ ಮಾಡೋಕ್ಕಾಗುತ್ತೆ. ದಯಮಾಡಿ ಎಲ್ಲ ಸಿನಿಮಾ ಮೇಕರ್ಸ್ಗಳು ಯಾರಿದ್ದೀರಾ, ಕ್ರಿಟಿಕ್ಸ್ಗಳು ಯಾರಿದ್ದೀರಾ, ಆ್ಯಂಡ್ ಟ್ರೋಲ್ ಪೇಜಸ್ಗಳು, ಆ್ಯಂಡ್ ಎವ್ರಿಥಿಂಗ್ ಇಟ್ ಈಸ್ ನಾಟ್ ಅಬೌಟ್ ಮನಿ. ಅಂದರೆ ಇಯರ್ಲಿ ಒಂದು 300 ಸಿನಿಮಾಗಳು ರಿಲೀಸ್ ಆಗುತ್ತೆ. 300 ಸಿನಿಮಾಗಳಿಂದ ನಿಮಗೆ ಸಿಗುತ್ತೆ, ಆ್ಯಡ್ಸ್ಗಳು ಸಿಗುತ್ತೆ, ಸ್ಪಾನ್ಸರ್ಶಿಪ್ ಸಿಗುತ್ತೆ. ನಿಮಗೂ ಸಿನಿಮಾ ತೋರಿಸ್ತೀವಿ ಮೊನ್ನೆ ಪ್ರೆಸ್ ಅವ್ರಿಗೂ, ನಿಮ್ಗೆಲ್ರಿಗೂ ಇಷ್ಟ ಆಯಿತು. ಅದ್ರ ಜೊತೆ ಈ ಟ್ರೋಲು ಎಲ್ಲರೂ ನಿಮ್ಮ ಕಡೆಯಿಂದ ಎಕ್ಸ್ಟೆಂಡೆಡ್ ಸಪೋರ್ಟು ನಮ್ಮ ಸಿನಿಮಾ ಕೊಡಬೇಕು. ಇಲ್ಲಾಂದರೆ ನಮಗೆ ಸಿನಿಮಾ ಮಾಡೋದು ಹೋಪ್ ಹೋಗುತ್ತೆ. ನಮ್ಮ ಹೋಪ್ ಹೋಗೋ ಥರ ಮಾಡಬೇಡಿ. ಯಾಕಂದರೆ ವಿ ಆರ್ ಹಿಯರ್ ಟು ಸ್ಟೇ, ವಿ ಆರ್ ಹಿಯರ್ ಟು ವಿನ್. ಆ್ಯಂಡ್ ನೀವು ಮುಂದಿನ ದಿನಗಳಲ್ಲಿ ಅದು ವಿಟ್ನೆಸ್ ಮಾಡ್ತೀರಾ. ಬಟ್ ಅದನ್ನು ಲಾಂಗರ್ ಅಂದರೆ ಮುಂದೆ ಇನ್ನೊಂದು ವರ್ಷ 2 ವರ್ಷ ಆದಮೇಲೆ ನೋಡೋದು ಬೇಡ, ಈಗ ನೋಡಿ. ಭಾಳ ಅಂದರೆ ಒಳಗಡೆ ಭಾಳ ಮನಸ್ಸು ಬೇಜಾರಾಗುತ್ತೆ. ಸಿನಿಮಾಗಳು ಬರಲ್ಲ ಅಂತಾರೆ, ಬಂದಾಗ ನೋಡಲ್ಲ. ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ ಆಫ್ ವ್ಯೂನಿಂದ ಹೋದಾಗ ಏನಾಗುತ್ತೆ, ಜನವರಿ 1st ವೀಕ್ ಇರೋದ್ರಿಂದ ಎಲ್ಲ ಭಾಷೆಯ ಸಿನಿಮಾಗಳು ಚೆನ್ನಾಗಿ ಹೋಗ್ತಾ ಇದೆ. ನಮ್ಮ ಕನ್ನಡ ಭಾಷೆಯ ಸಿನಿಮಾ ನಮ್ದು ಒಂದೇ ಸಿನಿಮಾ ಇರೋದ್ರಿಂದ ನೆಕ್ಸ್ಟ್ 3 ವೀಕ್ಸ್ ಕನ್ನಡ ಸಿನಿಮಾಗಳಿಲ್ಲ. ಈ ಸಿನಿಮಾನ ನೀವು ಥಿಯೇಟ್ರಿಗೆ ಬಂದು ನೋಡಬೇಕು. 4 ಜನರಿಗೆ ನೀವು ಹೇಳಿದ್ರೆ ನಮ್ಮ ಸಿನಿಮಾ ಥಿಯೇಟ್ರಲ್ಲಿ ಉಳಿಯುತ್ತೆ. ಯಾಕಂದರೆ ಇಟ್ ಈಸ್ ಆಲ್ ಅಬೌಟ್ ಬಿಸ್ನೆಸ್ ಎಟ್ ದಿ ಎಂಡ್ ಆಫ್ ದ ಡೇ. ಎಷ್ಟು ಜನ ನೋಡ್ತೀರಾ ಅಷ್ಟು ದಿನ ನಮ್ಮ ಥಿಯೇಟ್ರಲ್ಲಿ ನಮ್ಮ ಸಿನಿಮಾ ಉಳಿಯುತ್ತೆ. ಮತ್ತು ನಾವು OTTನಲ್ಲಿ ನೋಡಿದಾಗ ಹೊಂದಿಸಿ ಬರೆಯೋರಿಗೆ ಅದೇ ಕಳಿಸಿದ್ರಿ, ಬ್ಲಿಂಕ್ ನೋಡಿದಾಗೂ ಅದೇ ಕಳಿಸಿದ್ರಿ. ಅಂದರೆ ನಾವು OTTನಲ್ಲಿ ನೋಡಿದ್ವಿ, ಸಿನಿಮಾ ಇಷ್ಟ ಆಯಿತು ಅಂತ. ಬಟ್ ನಮಗೆ ದುಡ್ಡು ಸಿಗೋದು ಥಿಯೇಟ್ರಲ್ಲಿ. ದುಡ್ಡು ಸಿಗೋದಂದರೆ ದುಡ್ಡು ಸಿಕ್ತಂದ್ರೆ ಇನ್ನೊಂದು ಸಿನಿಮಾ ಮಾಡ್ತೀವಿ. ಸೊ ನಮ್ಮ ಸಿನಿಮಾನ ನೀವು ಥಿಯೇಟ್ರಲ್ಲಿ ಬಂದು ಆದಷ್ಟು ಬೇಗನೆ, ಇದು ಇಫ್ ದಿಸ್ ವಿಡಿಯೋ ರೀಚಸ್ ಟು ಯು, ನೀವು 4 ಜನರಿಗೆ ಹೇಳಿ ಥಿಯೇಟ್ರಿಗೆ ಕರ್ಕೊಂಬನ್ನಿ, ನಮ್ಮ ಸಿನಿಮಾನ ಸಪೋರ್ಟ್ ಮಾಡಿ. ಆ್ಯಂಡ್ ನಿಮಗೆ ಡಿಸಪಾಯಿಂಟ್ಮೆಂಟ್ ಅಂತೂ ಆಗಲ್ಲ ಅಂತ ಭಾವಿಸ್ತೀನಿ. ಅಂದರೆ ಎವ್ರಿ ಫಿಲ್ಮ್ ಮೇಕರ್ ಈಸ್ ನಾಟ್ ಪರ್ಫೆಕ್ಟ್, ಅಥವಾ ಎಲ್ಲರೂ ಪರ್ಫೆಕ್ಟ್ ಇದ್ದಾರೆ ದೇವರೇ ಇರ್ತಿದ್ರು. ನಾವು ಒಂದಿಷ್ಟು ಸಣ್ಣ ತಪ್ಪುಗಳು ಮಾಡಿರ್ತೀವಿ. ಅಂದರೆ ಎವ್ರಿ ಸ್ಟೆಪ್ಪಲ್ಲಿ ಕಲಿತೀವಿ. ಆ್ಯಂಡ್ ನಮ್ಮ ಸಣ್ಣ ತಪ್ಪುಗಳನ್ನು ನೀವು ಮನ್ನಿಸಿ ನಮ್ಮ ಸಿನಿಮಾಯಲ್ಲಿರೋ ಪಾಸಿಟಿವ್ ಅಂಶಗಳೇನಿದೆ, ಪಾಸಿಟಿವ್ ವಿಷಯಗಳೇನಿದೆ, ಆ ವಿಷಯಗಳನ್ನು ಜನರಿಗೆ ತಲುಪಿಸಿ ಅಂತ ಹೇಳ್ತೀನಿ. ಆ್ಯಂಡ್ ಇವತ್ತಿನ ದಿನ ನಮ್ಮ ಮೀಡಿಯಾನೂ ಭಾಳ ಸಪೋರ್ಟ್ ಮಾಡಿದ್ರು. ಆ್ಯಂಡ್ ಐ ವಾಂಟ್ ಟು ಥ್ಯಾಂಕ್ ಹರೀಶ್ PR ಸರ್ ಮತ್ತು ಅವ್ರ ಟೀಮ್ ಏನಿದೆ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮಾರ್ಕೆಟಿಂಗ್ ಟೀಮಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮಾರ್ಕೆಟಿಂಗ್ ಇನ್ನೋಸಲ್ಲಿ ಮಾರ್ಕೆಟಿಂಗ್ ಮಾಡಿದ್ದು. ಆ್ಯಂಡ್ ಪ್ರೊಡಕ್ಷನ್ ಹೌಸಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮನ್ನು ನಂಬಿದ್ದಕ್ಕೆ. ಜಗನ್ನಾಥ್ ಸರ್ ಆಫ್ಟರ್ ಫಸ್ಟ್ ಸಿನಿಮಾ A-ಲಿಸ್ಟಿಕ್ ಆ್ಯಕ್ಟರ್ಗೆ ಮಾಡೋ ಅಪರ್ಚುನಿಟಿ ಇತ್ತು, ಬಟ್ ಹಿ ಟುಕ್ ಎ ರಿಸ್ಕ್ ಬೈ ಡೈರೆಕ್ಟಿಂಗ್ ಅ ನ್ಯೂ ಕಮ್ಮರ್. ಆ್ಯಂಡ್ ನೋಡಿದವ್ರು ಯಾರೂ ಅಲ್ಲತ್ತಿಲ್ಲ ಸಿನಿಮಾ ಚಲೋ ಇಲ್ಲ ಅಂತ ಅಲ್ಲತ್ತಿಲ್ಲ. ಸಿನ್ಸಿಯರ್ ರಿಕ್ವೆಸ್ಟ್ ಫ್ರಮ್ ಎ ಸಿನ್ಸಿಯರ್ ಫಿಲ್ಮ್ ಮೇಕರ್,
ಯು ಪ್ಲೀಸ್ ಕಮ್ ಟು ದ ಥಿಯೇಟರ್ ಆ್ಯಂಡ್ ವಾಚ್ ಸಿನಿಮಾ ಅಂತ ಹೇಳಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು ಸೊ ಮಚ್.